ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮತ್ತು ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರು ಸ್ವಾಮಿಗಳಲ್ಲಿ ನಮಸ್ಕರಿಸಿ, ಪೂಜ್ಯ ಬಸವ ಮೃತ್ಯುಂಜಯ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಡಾಕ್ಟರ್ ಮಾತೆ ಗಂಗಾದೇವಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಶಿವಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಕೆನ್ನವೀರ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಚಿವರು ಆದಂಥ ಶ್ರೀ ಈಶ್ವರ ಖಂಡ್ರೆ ಅವರೇ, ಸಚಿವರಾದಂಥ ಎಂ.ಬಿ. ಪಾಟೀಲ್ ಅವರೇ, ಸಚಿವರಾದಂಥ ರಹೀಂ ಖಾನ್ ಅವರೇ, ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರೇ, ಅರವಿಂದ ಅರಳಿಯವರೇ, ಮೇಲ್ಮನೆಯ ಸದಸ್ಯರು, ಚಂದ್ರಶೇಖರ ಪಾಟೀಲ್ ಇವರು ಕೂಡ ಮೇಲ್ಮನೆ ಸದಸ್ಯರು, ಭೀಮರಾವ್ ಪಾಟೀಲ್ ಮೇಲ್ಮನೆಯ ಸದಸ್ಯರು, ವಿಜಯ್ ಸಿಂಗ್ ಮಾಜಿ ಮೇಲ್ಮನೆಯ ಸದಸ್ಯರು, ಬಸವರಾಜ್ ಜಾಬ್ ಶೆಟ್ಟಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ, ಶಾಸಕರಾದಂಥ ಚೆನ್ನಾರೆಡ್ಡಿಯವರು, ಅಭಿನಂದನಾ ಭಾಷಣವನ್ನು ಮಾಡಿದಂಥ ಅಖಿಲ ಭಾರತ ಶರಣ ಸಾಹಿತ್ಯದ ಗೌರವಾಧ್ಯಕ್ಷರಾದಂಥ ಗೋರು ಚನ್ನಬಸಪ್ಪನವರೇ, ಆರ್ ಪಾಟೀಲ್ ವೇದಿಕೆ ಮೇಲಿರ್ತಕ್ಕಂಥ ಶಾಮನೂರವ್ರು ಹೋದ್ರಲ್ಲ, ಶಾಮನೂರವ್ರು ಇಲ್ಲ, ಆದರೂ ಕೂಡ ಈಗಾಗಲೇ ಈ ವೇದಿಕೆಯನ್ನ ಬಿಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಶ್ಯಾಮನೂರು ಶಿವಶಂಕರಪ್ಪನವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಪೂಜ್ಯ ಬಸವಲಿಂಗ ಪಟ್ಟದೇವರು ಇತರ ಪೂಜ್ಯರು ನನ್ನ ಒಮ್ಮೆ ಒಂದು ಭೇಟಿ ಮಾಡಿದ್ರು.
ಭೇಟಿ ಮಾಡಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನನಗೆ ಸೂಚನೆಯನ್ನ ಕೊಟ್ಟರು. ನಾನು ಹಿಂದೆ ಮುಂದೆ ವಿಚಾರ ಮಾಡದೇನೆ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲೇ ತೀರ್ಮಾನ ಮಾಡಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಕ್ಯಾಬಿನೆಟ್ ಇಂದ ಅಂಗೀಕಾರ ಪಡೆದು ಇದನ್ನ ಘೋಷಣೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ನಾನು ಬಹಳ ದಿನಗಳನ್ನ ತಗೊಳ್ಳಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲೇ ವಿಚಾರವನ್ನು ಮಂಡಿಸಿದಾಗ ಎಲ್ಲ ಸಚಿವರು ಕೂಡ ಕ್ಯಾಬಿನೆಟ್ ಸಚಿವರು ಒಕ್ಕೊರಲಿನಿಂದ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒಕ್ಕೊರಲಿನ ತೀರ್ಮಾನ ಆಯಿತು. ಆ ತೀರ್ಮಾನ ಆದಮೇಲೆ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡದು. ಈಗ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಇಡೀ ಕನ್ನಡಿಗರ ಇಡೀ ಭಾರತೀಯರ ಅಭಿಮಾನದ ಸಂಕೇತವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದ್ದೇವೆ. ಇದಾದ ಮೇಲೆ ವಿಧಾನಸೌಧದಲ್ಲಿ ಅವರು ಚನ್ನಬಸಪ್ಪನವರು ಕೂಡ ಇದ್ರು. ಗುರೂಚ್ ಅವರು ಕೂಡ ಇದ್ರು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು. ಯಾಕಂತಂದ್ರೆ ಬಸವಣ್ಣನವರನ್ನ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಪ್ರೇರಣೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಸವಣ್ಣನವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನ ಇಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ನಾನು ಮೊದಲಿಂದಲೂ ಕೂಡ ಬಸವಾದಿ ಶರಣರ ಅನುಯಾಯಿ. ಅದಕ್ಕೋಸ್ಕರನೇ ನಾನು 2013 ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ, ಅದು 2013 ಮೇ 13ನೇ ತಾರೀಕು, ಅವತ್ತೇ ಬಸವ ಜಯಂತಿ ದಿನದಂದೇನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಬಸವೇಶ್ವರರ ಮೂರ್ತಿಗೆ ಹೂನಾರವನ್ನು ಹಾಕಿ ನಾನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದೆ. ಲಕ್ಷಾಂತರ ಜನರು ಅದಕ್ಕೆ ಸಾಕ್ಷಿಯಾಗಿದ್ರು. ಯಾಕೆ ನಾನು ಬಸವಣ್ಣನವರ ಜಯಂತಿಯ ದಿನವೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತಂದ್ರೆ, ಬಸವಣ್ಣನವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ, ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೋಸ್ಕರ
ಹೊಸ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಜಾತಿ ರಹಿತವಾದಂತ ವರ್ಗ ರಹಿತವಾದಂತ ಮೂಢನಂಬಿಕೆಗಳ ರಹಿತವಾದಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮಾನವೀಯತೆಯಿಂದ ಕೂಡಿತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಬಸವಾದಿ ಶರಣರು ಮಾಡಿದಂತ ಕ್ರಾಂತಿ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೆ ನನಗೆ ಬುದ್ಧ, ಬಸವ, ಗಾಂಧೀಜಿ, ಅಂಬೇಡ್ಕರ್ ಇವರೆಲ್ಲರೂ ಕೂಡ ಪ್ರೇರಣೆ. ನನಗೆ ಅವರೇ ಸ್ಫೂರ್ತಿ. ಅವ್ರ ವಿಚಾರಗಳಿದ್ದಾವಲ್ಲ, ಅಂದೂ ಪ್ರಸ್ತುತ, ಇಂದೂ ಪ್ರಸ್ತುತ, ಮುಂದೆಯೂ ಕೂಡ ಪ್ರಸ್ತುತ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಬಸವಾದಿ ಶರಣರು ಅನುಭವ ಮಂಟಪವನ್ನ ಮಾಡಿ ಅಂದೇ 12ನೇ ಶತಮಾನದಲ್ಲೇ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಸಂಸತ್ ಇದೆಯಲ್ಲ, ಇದಕ್ಕೆ ಏನಾದ್ರೂ ತಳಹದಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಸಂಸತ್ತನ್ನ ಕೊಟ್ಟಂತ ಕೊಡುಗೆ ಬಸವಾದಿ ಶರಣರಿಗೆ ಸೇರ್ತದೆ. ಇದನ್ನ ಪರಿಚಯಿಸಿದಂತ ಕೀರ್ತಿ ಬಸವಾದಿ ಶರಣರು. ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಈ ದೇಶದಲ್ಲಿ, ಆ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಬಸವಾದಿ ಶರಣರು ಹೇಳಿದಂತ ವಿಚಾರಗಳು. ಬಸವಾದಿ ಶರಣರು ಹೇಳಿದಂತ ವಿಚಾರಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಪರಿಹಾರವನ್ನ ಸೂಚಿಸತಕ್ಕಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಎಲ್ಲ ಪರಿಹಾರ ಸೂಚಿಸತಕ್ಕಂಥ ವಿಚಾರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಬಸವಾದಿ ಶರಣರೇ ಹೇಳಿದ್ರು. ಈ ಸಮಾಜದಲ್ಲಿ ಬಸವಾದಿ ಶರಣರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂತಂದ್ರೆ, ಮೌಲ್ಯಗಳೇನಪ್ಪಾ ಅಂತಂತಂದ್ರೆ ಕಾಯಕ ಮತ್ತು ದಾಸೋಹ. ಕಾಯಕ ಮತ್ತು ದಾಸೋಹ. ಇಂಗ್ಲಿಷ್ನಲ್ಲಿ ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಈ ದೇಶದಲ್ಲಿ, ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಸೇರಿ ಉತ್ಪಾದನೆ ಮಾಡಿದಂತ ಸಂಪತ್ತನ್ನ ಎಲ್ಲರೂ ಹಂಚ್ಕೋಬೇಕು. ಅದನ್ನೇ ಸಮಪಾಳು ಅಂತಕ್ಕಂಥ ತತ್ವ. ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಸಮಪಾಲು ಮತ್ತು ಸಮಬಾಳು ಅಂತಕ್ಕಂಥ ತತ್ವ. ಇದನ್ನ ಅವತ್ತೇ ಪ್ರತಿಪಾದನೆ ಮಾಡಿದ್ರು. ಕಾಯಕ ಮತ್ತು ದಾಸೋಹ 12ನೇ ಶತಮಾನದಲ್ಲೇ ಪ್ರತಿಪಾದನೆಯನ್ನು ಮಾಡಿದ್ರು. ಇವತ್ತು ಕೂಡ ಎಲ್ಲರೂ ಕಾಯಕ ಮಾಡಬೇಕು, ಎಲ್ಲರೂ ಕೂಡ ಹಂಚಿಕೊಳ್ಬೇಕು. ಅದಕ್ಕೆ ಮಹಾತ್ಮ ಗಾಂಧೀಜಿ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಮಾಜ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಆದರೂ ಕೂಡ ಇನ್ನು ಸಮಾಜ ಆಗಿಲ್ಲ, ಎಲ್ಲರಿಗೂ ಸಮಾನತೆ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದನ್ನ ಬಸವಾದಿ ಶರಣರು ಅವತ್ತೇ ಪ್ರತಿಪಾದನೆಯನ್ನು ಮಾಡಿದರು. ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಬೇಕು.
ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ಸಮಾಜ ಆಗಬೇಕು. ಪರಸ್ಪರ ದ್ವೇಷಿಸ್ತಕ್ಕಂಥ ಸಮಾಜ ಆಗಬಾರದು. ಅದಕ್ಕೋಸ್ಕರನೇ ತಳ ಸಮುದಾಯದ ಜನರನ್ನ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನವಾಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಅದ್ರ ಜೊತೆಗೆ ಅಕ್ಕ ಮಹಾದೇವಿ ಮಹಿಳೆಯರು, ಮೊದಲನೇ ಕವಿಯತ್ರಿ ಅಕ್ಕ ಮಹಾದೇವಿ ಅವರು ಕೂಡ ಪ್ರಮುಖವಾದಂತಹ ಪಾತ್ರವನ್ನ ಅನುಭವ ಮಂಟಪದಲ್ಲಿ ವಹಿಸಿದ್ರು. ತಳ ಸಮುದಾಯದ ಜನರು ವಚನಗಳನ್ನ ರಚನೆ ಮಾಡಿ ಬಸವಣ್ಣವರ ಜೊತೆಯಲ್ಲಿ ತಮ್ಮ ಅನುಭವಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ನೀತಿ ಪಾಠವನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಅಂತ ಸಮಾಜ ಇನ್ನೂ ಕೂಡ ಕನಸಾಗಿ ಉಳಿದಿದೆ ಅಂತಕ್ಕಂಥದನ್ನು ನಾವು ನೆನಕಬೇಕಾಗ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಬರೀ ಸ್ವಾತಂತ್ರ್ಯ ಬಂದರೆ ಸಾಲದು, ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು. ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರೂ ವಿದ್ಯಾವಂತರಾಗಬೇಕು, ಎಲ್ರಿಗೂ ಉದ್ಯೋಗ ಮಾಡ್ತಕ್ಕಂಥ ವ್ಯವಸ್ಥೆ ಇರಬೇಕು, ಎಲ್ರಿಗೂ ಬದುಕ್ತಕ್ಕಂಥ ವ್ಯವಸ್ಥೆ ಇರಬೇಕು, ಆರ್ಥಿಕವಾಗಿ ಸಮಾನತೆ ಬರಬೇಕು, ಸಾಮಾಜಿಕವಾಗಿ ಸಮಾನತೆ ಬರಬೇಕು. ಆಗ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಈ ಮಾತುಗಳನ್ನ 12ನೇ ಶತಮಾನದಲ್ಲೇ ಬಸವಾದಿ ಶರಣರು ಹೇಳಿದ್ರು ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಸವಾದಿ ಶರಣರಿದಾರಲ್ಲ, ಈ ಸಮಾಜದಲ್ಲಿ ಜಾತಿ ಹೋಗ್ಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ಸಮ ಸಮಾಜದ ನಿರ್ಮಾಣ ಆಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು. ಕಂದಾಚಾರಗಳು ಇರಬಾರ್ದು, ಮೌಢ್ಯಗಳು ಇರಬಾರ್ದು, ವೈಚಾರಿಕತೆ ಪ್ರತಿಯೊಬ್ಬರಲ್ಲೂ ಕೂಡ ಬೆಳೀಬೇಕು ಅಂತಕ್ಕಂಥದನ್ನ ಅವರು ಪ್ರತಿಪಾದನೆಯನ್ನ ಮಾಡಿದ್ರು. ವೈಚಾರಿಕತೆ ಬೆಳೀಬೇಕು. ಯಾಕಂದರೆ ಇವತ್ತು ಕೂಡ ವೈಚಾರಿಕತೆ ಬೆಳೆದಿಲ್ಲ. ಅನೇಕ ಜನ ವಿದ್ಯಾವಂತರು ಕಂದಾಚಾರಗಳಿಗೆ, ಗೊಡ್ಡು ಸಂಪ್ರದಾಯಗಳಿಗೆ ಜೋತ್ ಬೀಳ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ನಾವು ಕಾಣ್ತೇವೆ. ನಾನು ದೇವರು ಇಲ್ಲ ಅಂತ ವಾದ ಮಾಡಕ್ ಹೋಗಲ್ಲ. ದೇವರು ಇದ್ದಾನೆ, ಆದರೆ ಎಲ್ಲೆಲ್ಲೂ ದೇವರಿದ್ದಾನೆ. ದೇವರು ಒಂದೇ ಕಡೆ ಇಲ್ಲ. ದೇವರು ಸರ್ವವ್ಯಾಪಿ, ಸರ್ವವ್ಯಾಪಿ. ಅದಕ್ಕೋಸ್ಕರನೇ ಬಸವಾದಿ ಶರಣರು ನಿನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿರೋದು. ದೇವರು ಇಲ್ಲೇ ಇದ್ದಾನೆ. ದೇವರಿಗೆ ವಂಚನೆ ಮಾಡಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ಜನರು ತಪ್ಪು ತಿಳ್ಕೊಂಡಿದ್ರೆ, ನಾವು ಏನ್ ಮಾಡಿದ್ರು ಕೂಡ ಹೋಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬಿಟ್ರೆ ಅಥವಾ ತೀರ್ಥಯಾತ್ರೆ ಮಾಡ್ಬಿಟ್ರೆ ನಮ್ಗೆಲ್ಲ ಪರಿಹಾರ ಆಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ರೆ ಅದರಂತ ಮೂರ್ಖತನ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ದೇವರು ನೋಡ್ತಾ ಇರ್ತಾನಲ್ಲ ಇಲ್ಲಿ. ನಾವು ಆತ್ಮವಂಚನೆ ಮಾಡ್ತಾ ಇದ್ದೀವೋ ಅಥವಾ ಆತ್ಮಸಾಕ್ಷಿಯ ರೀತಿಯಲ್ಲಿ ನಡ್ಕತಾ ಇದ್ದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥದ್ದೇ ದೇವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂತ ಭಕ್ತಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ನಿಜವಾದಂತ ಮನುಷ್ಯ ಇನ್ನೊಬ್ಬರು ಮನುಷ್ಯನನ್ನು ಪ್ರೀತಿಸೋದಿದೆಯಲ್ಲ, ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು, ಗೆಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ. ಗೆಲವೋ ಎಂದರೆ ನರಕ, ಅಯ್ಯ ಅಯ್ಯ ಅಂತಂದ್ರೆ ಅದೇ ಸ್ವರ್ಗ. ಅದರಿಂದ ಸ್ವರ್ಗ ನರಕ ಎಲ್ಲೂ ಇಲ್ಲ. ಸ್ವರ್ಗ ನರಕ ಎಲ್ಲೂ ಇಲ್ಲ. ನಿಮ್ಮ ನಡವಳಿಕೆಯಲ್ಲಿದೆ.
ಸ್ವರ್ಗ ಮತ್ತು ನರಕ ನಿಮ್ಮ ನಡವಳಿಕೆಯಲ್ಲಿದೆ. ಅದಕ್ಕೋಸ್ಕರ ಇನ್ನೊಬ್ಬರನ್ನ ಗೌರವದಿಂದ ಕಾಣ್ತಕ್ಕಂಥ, ಪ್ರೀತಿಯಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಎಲ್ಲವೋ ಅಂತ ಹೇಳ್ಬೇಡಪ್ಪ, ಅಯ್ಯ ಅಂತ ಕರಿ. ಎಲ್ಲವೋ ಅಂತ ಹೇಳ್ಬೇಡ, ಅದು ನೀ ನರಕ ಕೊಟ್ಟೋಗ್ಬಿಡ್ತು. ನರಕ ಅಂತ ಹೇಳ್ತೇವಲ್ಲ, ಆ ನರಕ ಆಗ್ಬಿಡ್ತದೆ, ಬೇಡ ಅಂತ ಹೇಳಿದ್ರು. ನರಕ ಸ್ವರ್ಗ ಏನು ಇಲ್ಲ, ಎಲ್ಲ ನರಕ ಸ್ವರ್ಗ ಇಲ್ಲೇ ಇರ್ತದೆ. ಎಂತ ಮಹತ್ತರವಾದಂತ ಮೌಲ್ಯಗಳನ್ನ ಸಮಾಜಕ್ಕೆ ಕೊಟ್ಟೋಗಿದ್ದಾರೆ. ಹೌದು, ಧರ್ಮದ ಬಗ್ಗೆನೂ ಕೂಡ ಬಹಳ ದೊಡ್ಡ ವ್ಯಾಖ್ಯಾನ ಮಾಡ್ತಾರೆ. ದಯೇ ಧರ್ಮದ ಮೂಲವಯ್ಯ, ದಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಆಮೇಲೆ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯಕ್ಕೆ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಯಾಕಂತಂದ್ರೆ ಧರ್ಮ, ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಭಾಷೆನಲ್ಲಿ ಆಗಬಾರದು. ಜನರು ಆಡ್ತಕ್ಕಂಥ ಆಡು ಭಾಷೆನಲ್ಲಿ ಧರ್ಮ ಪ್ರಚಾರ ಆಗಬೇಕು, ಧರ್ಮ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ವಚನ ಸಾಹಿತ್ಯದ ಮೂಲಕ ಇಡೀ ಸಮಾಜಕ್ಕೆ ಅವರು ಗೊತ್ತಾಗ್ತಕ್ಕಂಥ ಭಾಷೆನಲ್ಲಿ ಧರ್ಮವನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಬಸವಾದಿ ಶರಣರು ಮಾಡಿದ್ರು. ಇದನ್ನ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ತೀವಿ. ಯಾಕಂತಂದ್ರೆ ಅಂದು 12ನೇ ಶತಮಾನದಲ್ಲಿ ಜನರಿಗೆ ಶಿಕ್ಷಣ ಇರಲಿಲ್ಲ. ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ರು. ಅವ್ರಿಗೆ ಶಿಕ್ಷಣ ಗೊತ್ತಿರಲಿಲ್ಲ. ಸಂಸ್ಕೃತ ಅಂತೂ ಗೊತ್ತೇ ಇರಲಿಲ್ಲ. ಸಂಸ್ಕೃತ ಅಂತೂ ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲ ಸಂಸ್ಕೃತ. ಯಾರು ಸಂಸ್ಕೃತ ಓದಿದ್ರು ಸ್ವಾಮೀಜಿಗಳು ಗೊತ್ತಿರಬೇಕು ಅನ್ನೋದು ಕಾಣಿಸುತ್ತೆ. ಸಂಸ್ಕೃತ ಓದಿದ್ದಾರೆ, ಅವ್ರಿಗೋಸ್ಕರ ಗೊತ್ತಿರ್ಬೇಕು. ನಾವೇನು ಸಂಸ್ಕೃತ ಓದಿಲ್ಲ. ನಮಗೆ ನಂಜೇಗೌಡ ಅಂತ ಒಬ್ರು ಮೇಷ್ಟ್ರಿದ್ರು, ಇವ್ರ ಮಕ್ಕಳು ಕುಣಿತ ಕಲಿಸ್ತಾ ಇದ್ರು. ಅವರು ನಮಗೆ ಈ ಎಂತದು ಸಂಸ್ಕೃತ ಪಾಠ ಹೇಳ್ಕೊಡೋರು. ಅವ್ರ ಆಮೇಲೆ ಸ್ವಲ್ಪ ದಿನ, ಒಂದು ವಾರ 15 ದಿನಕ್ಕೆ ನಮಗೆ ನಿಲ್ಲಿಸ್ಬಿಟ್ರು ವಿದ್ಯೆ ಕಲಿಸೋದನ್ನ. ಅಮರ ಕೋಶ ಅಂತ ಹೇಳ್ಕೊಡ್ತಾ ಇದ್ರು. ಯಶ್ಯ ಜ್ಞಾನ ದಯಾ ಸಿಂಧು ಅಂತ ಹೇಳ್ಕೊಡೋರು. ನಾನು ಅದು ಬೈಪಾಠ ಮಾಡ್ತಾ ಇದ್ದ ಹೊರತು ನನಗೆ ಅದರ ಅರ್ಥ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗೆ ಜನರಿಗೆ ಧರ್ಮ ಬೋಧನೆ ಮಾಡೋದು ಅವರ ಭಾಷೆನಲ್ಲಿ ಜನರಿಗೆ ತಿಳಿ ಹೇಳ್ತಕ್ಕಂಥ ಆಡ್ತಕ್ಕಂಥ ಭಾಷೆ, ಆ ಭಾಷೆನಲ್ಲಿ ಜನರಿಗೆ ಧರ್ಮ ಬೋಧನೆ ಮಾಡಿದಾಗ ಧರ್ಮ ಅಂದ್ರೆ ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಅದಕ್ಕೆ ಬಸವಾದಿ ಶರಣರು ಧರ್ಮ ಅಂದ್ರೆ ಏನು ಅನ್ನೋದಕ್ಕೆ ಅರ್ಥ ವಿವರಣೆ ಏನಪ್ಪ ಕೊಡ್ತಾರೆ ಅಂದ್ರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಎಷ್ಟು ಸುಲಭವಾಗಿ ನೋಡಿ ಅರ್ಥ ಆಗುತ್ತೆ. ಸಂಸ್ಕೃತದಲ್ಲಿ ಹೇಳೋದು ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಜನರ ಆಡು ಭಾಷೆನಲ್ಲಿ ವಚನಗಳನ್ನ ರಚನೆ ಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಎಲ್ರಿಗೂ ಅರ್ಥ ಆಗುತ್ತಲ್ಲ? ಎಲ್ರಿಗೂ ಅರ್ಥ ಆಗುತ್ತಲ್ಲ? ಇವನಾರವ ಇವನಾರವ ಅಂತ ಅನ್ಬೇಡಿ. ಇದು ಬಸವಣ್ಣವ್ರು ಹೇಳದಂತ ಮಾತು. ಇವನಾರವ ಇವನಾರವ ಅನ್ಬೇಡಿ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ. ವಚನ ಹೇಳೋದು ಬರೀ ವಚನ ಹೇಳಕ್ಕೋಸ್ಕರ ಅಲ್ಲ. ಬಸವಾದಿ ಶರಣರು ನುಡಿದಂತೆ ನಡೆದರು. ಕೃತಿ ಮತ್ತು ಮಾತು ವ್ಯತ್ಯಾಸ ಇರಲಿಲ್ಲ. ಏನ್ ಮಾತನಾಡ್ತಾರೆ, ಏನ್ ಬೋಧನೆ ಮಾಡ್ತಾರೆ, ಅದರಂತೆ ಅವರ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡಿದ್ರು. ಇದೇ ನಮಗೂ ಅವ್ರಿಗೂ. ಬಹುತೇಕ ಜನ ನಮ್ಮಲ್ಲಿ ನುಡಿದಂತೆ ನಡೆಯಲ್ಲ, ಅದು ರಾಜಕಾರಣಿಗಳಿರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಎಲ್ಲರೂ ಅಲ್ಲ, ಕೆಲವರು ಎಲ್ಲರೂ ಅಲ್ಲ.
ಕೆಲವರು ನುಡಿದಂತೆ ನಡೀತಕ್ಕಂಥ ಕೆಲಸ ಮಾಡಲ್ಲ. ಅದಕ್ಕೆ ನಾವು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. 2013ರಿಂದ 2018ರವರೆಗೆ ನಾನು ಅಧಿಕಾರದಲ್ಲಿ ಮೊದಲನೇ ಸಲ ಮುಖ್ಯಮಂತ್ರಿಯಾಗಿದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿ ಜನರ ವಿಶ್ವಾಸವನ್ನ, ಪ್ರೀತಿಯನ್ನ ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು. ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಚುನಾವಣೆಗಿಂತ ಪೂರ್ವದಲ್ಲಿ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ಈಗ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳನ್ನ 8 ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೇವೆ. 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. ಮುಂದಿನ ವರ್ಷ 24-25ಕ್ಕೆ 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ನೀವೇ ನಮ್ಮ ಮಾಲೀಕರು. ಸಮಾಜದಲ್ಲಿ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಇವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಬಸವಾದಿ ಶರಣರು ಕಂಡಿದ್ದಂತ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಮ ಸಮಾಜ ಹೆಂಗಾಗ್ತದೆ ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ಮೇಲೆ ಅದರ ಮೇಲೆ ನಿಂತಾಗ ಮಾತ್ರ ಆ ಸೌಧ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಅಸಮಾನತೆ ಮುಂದುವರೆದ್ರೆ, ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮುಂದುವರೆದ್ರೆ, ಸಾಮಾಜಿಕ ಅಸಮಾನತೆ ಮುಂದುವರೆದ್ರೆ, ಆರ್ಥಿಕ ಅಸಮಾನತೆ ಮುಂದುವರೆದ್ರೆ, ಯಾವ ಜನ ಅಸಮಾನತೆಯಿಂದ ನರಳುತ್ತಾರೆ ಅದೇ ಜನ ರಾಜಕೀಯ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಿಂದಿರಿ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಇದನ್ನೇ ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಬಸವಾದಿ ಶರಣರ ಬಗ್ಗೆ ಅಪಾರವಾದಂತ ಗೌರವ, ಬಸವಾದಿ ಶರಣರು ಹೇಳಿದಂತ ವಿಚಾರಗಳು ನಮಗೆ ಪ್ರೇರಣೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ. ಆದ್ರಿಂದ ನೀವೆಲ್ಲರೂ ಕೂಡ ಬಿಜಾಪುರ, ಬೀದರ್ ನಾನು ಸ್ವಾಮೀಜಿಯವರು ಪ್ರಜಾಧ್ವನಿ ಬಂದಾಗ ಸ್ವಾಮೀಜಿಯವರು ಬಂದಿದ್ದೆ. ಬಸವಲಿಂಗ ಪಟ್ಟದೇವರು ಭೇಟಿ ಮಾಡಿದ್ದೆ. ಅವ್ರು ಹೇಳಿದ್ರು, ಅವತ್ತೇ ಹೇಳಿದ್ರು, ಗೊತ್ತಿಲ್ಲ ನನಗೆ ಯಾವ ಸ್ಪಾಂಟೇನಿಯಸ್ ಆಗಿ ಬಂದಿತ್ತು ಅವರಿಗೆ, ನೀವು ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಅಂತ ಆಶೀರ್ವಾದ ಮಾಡಿ, ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಅಂತೇಳಿ. ಇವತ್ತು ಅವರ ನೇತೃತ್ವದಲ್ಲಿ ಅನೇಕ ಸ್ವಾಮೀಜಿಗಳು ಸೇರಿ ನನಗೆ ಅಭಿನಂದನೆಯನ್ನ ಮಾಡಿದ್ದಾರೆ. ನನಗೆ ಅಭಿನಂದನೆ ಮಾಡಿದ್ದಾರೆ. ನಾನು ಅದಕ್ಕೆ ಪೂಜ್ಯ ಎಲ್ಲ ಸ್ವಾಮೀಜಿಯವರಿಗೆ ಮತ್ತೆ ಎಲ್ಲ ರಾಜಕೀಯ ಮುಖಂಡರುಗಳಿಗೆ ನಾನು ವಿನಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದದ್ದು ನನಗೆ ಸಲ್ತಕ್ಕಂಥದ್ದಲ್ಲ, ಇಡೀ ಕನ್ನಡಿಗರಿಗೆ, 7 ಕೋಟಿ ಕನ್ನಡಿಗರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಈ ಸೌಭಾಗ್ಯ ಸಿಗ್ತಲ್ಲ ಅಂತಕ್ಕಂಥದ್ದೇ
ದೊಡ್ಡ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಸೌಭಾಗ್ಯ ಸಾಂಸ್ಕೃತಿಕ ನಾಯಕ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಕ್ಕಂಥ ಅವಕಾಶ ಸಿಕ್ತಲ್ಲ, ಇದೇ ನನ್ನ ಸೌಭಾಗ್ಯ, ಇದೇ ನನ್ನ ಸೌಭಾಗ್ಯ ಅಂತಕ್ಕಂಥ ಮಾತುಗಳನ್ನ ಈಗ ನನಗೆ ಇದು 2ನೇ ಸಾರಿ ಅಭಿನಂದನೆ ಮಾಡ್ತಾ ಇರೋದು. 1ನೇ ಸಾರಿ ಆಗ ಈಶ್ವರ್ ಖಂಡ್ರೆನೂ ಕೂಡ ಇದ್ರು, ಶ್ಯಾಮರಾವ್ ಶಿವಶಂಕರ್ ಬೆಂಗಳೂರಿನಲ್ಲಿ ಅರಮನೆಯಲ್ಲಿ ಬಸವಣ್ಣವರ ಫೋಟೋವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟಿದ್ದಕ್ಕೆ ನನಗೆ ಮೊದಲು ಅಭಿನಂದನೆಯನ್ನು ಮಾಡಿದ್ರು. ಅಕ್ಕ ಮಹಾದೇವಿ ಅವರ ಹೆಸರನ್ನ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೆಸರಿಟ್ಟಿದ್ದಕ್ಕೆ ಇವೆರಡೂ ಸೇರಿಸಿ ನನಗೆ ಅಭಿನಂದನೆಯನ್ನ ಮಾಡಿದ್ರು. ಅವತ್ತು ಅಭಿನಂದನೆ, ಇವತ್ತು ಮಾಡದಂತ ಅಭಿನಂದನೆ ಇದೆಯಲ್ಲ, ಇದು ಒಂದು ಅವಿಸ್ಮರಣೀಯ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಜೀವನದಲ್ಲಿ ಇದು ಒಂದು ಚಿರಸ್ಮರಣೀಯ ಘಟನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ಅಭಿನಂದನೆ ಏನು ಮಾಡಿದ್ದಾರೆ, ಈ ಅಭಿನಂದನೆಯನ್ನ ಕರ್ನಾಟಕದ 7 ಕೋಟಿ ಜನರಿಗೆ ಅರ್ಪಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು 7 ಕೋಟಿ ಜನರಿಗೆ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಬಹಳ ಜನ ಅಪಪ್ರಚಾರ ಮಾಡ್ತಾರೆ, ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ಅಂತ. ನೀವೆಲ್ಲ ಬಜೆಟ್ ನೋಡಬೇಕು. ಮುಂದಿನ ವರ್ಷಕ್ಕೆ 56,000 ಕೋಟಿ ರೂಪಾಯಿ ಇಟ್ಟಿದ್ದೇವೆ ನಾವು. ಮುಂದಿನ ವರ್ಷ ಅಷ್ಟೇ ಅಲ್ಲ, 5 ವರ್ಷ ಜನ ನಮಗೇನು ಆಶೀರ್ವಾದ ಮಾಡಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. 5 ವರ್ಷನೂ ಕೂಡ ಈ 5 ಗ್ಯಾರಂಟಿಗಳನ್ನ ಮುಂದುವರಿಸತಕ್ಕಂತ, ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ, ಮಹಿಳೆಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಯಾಕಂತಂದ್ರೆ ಸಮಾಜ ಸ್ವಾಸ್ಥ್ಯ ಆದಾಗ ಮಾತ್ರ ಸಮಾನತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ, ಎಲ್ಲರೂ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸ್ವಾಮೀಜಿಯವರು ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅಂತೇಳಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಮುಂದಿನ ವರ್ಷ ಈ ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯವನ್ನ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮತ್ತೊಮ್ಮೆ ಎಲ್ಲ ಸ್ವಾಮೀಜಿಯವರಿಗೆ, ಎಲ್ಲ ರಾಜಕೀಯ ನಾಯಕರುಗಳಿಗೆ ಧನ್ಯವಾದಗಳನ್ನು ಹೇಳಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಗುರು ಬಸವಣ್ಣ.